ಶಿವಮೊಗ್ಗದ ಕೋಟೆ ಸೀತಾರಾಮ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಬ್ರಹ್ಮರಥೋತ್ಸವಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಸ್ಪಿಎಂ ರಸ್ತೆ ಮೂಲಕ ಗಾಂಧಿ ಬಜಾರ್ಗೆ ತಲುಪಿ ವಾಪಸ್ ಅದೇ ರಸ್ತೆಯ ಮೂಲಕ ಕೋಟೆ ಮಾರಿಕಂಬ ದೇವಸ್ಥಾನದ ಬಳಿ ರಥ ತಲುಪಿತು. ರಥ ಬರುವ ದಾರಿಯಲ್ಲಿ ನೀರು ಹಾಕಿ ರಂಗೋಲಿ ಹಾಕುವ ಮೂಲಕ ಭಕ್ತರು ಭಕ್ತಿಯನ್ನ ಮೆರೆದಿದ್ದಾರೆ. ರಾತ್ರಿಯೂ ಸಹ ಬ್ರಹ್ಮರಥೋತ್ಸವ ಜರುಗಲಿದೆ. ರಾತ್ರಿ 9 ಗಂಟೆಗೆ ದೇವರ ರಥವನ್ನ ಕೋಟೆ ಮಾರಿಕಂಬ ದೇವಸ್ಥಾನದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಎಳೆಯಲಾಗುತ್ತದೆ. ನಗರದ ಕೋಟೆ ಸೀತಾರಾಮ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಇಂದು ಅದ್ದೂರಿಯಾಗಿ ನೆರವೇರಿದೆ. ಬ್ರಹ್ಮರಥೋತ್ಸವಕ್ಕೆ ಭಕ್ತರ ದಂಡೆ ಆಗಮಿಸಿತ್ತು. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಎಸ್ಪಿಎಂ ರಸ್ತೆ ಮೂಲಕ ಗಾಂಧಿ ಬಜಾರ್ಗೆ ತಲುಪಿದ ರಥೋತ್ಸವ ವಾಪಸ್ ಅದೇ ರಸ್ತೆಯ ಮೂಲಕ ಕೋಟೆ ಮಾರಿಕಂಬ ದೇವಸ್ಥಾನದ ಬಳಿ ತಲುಪಿದೆ. ಇನ್ನು ರಥ ಬರುವ ದಾರಿಯಲ್ಲಿ ಭಕ್ತರು ನೀರು ಹಾಕಿ ರಂಗೋಲಿ ಹಾಕುವ ಮೂಲಕ ತಮ್ಮ ಭಕ್ತಿಯನ್ನ ಮೆರೆದಿದ್ದಾರೆ. ರಾತ್ರಿಯೂ ಸಹ ಬ್ರಹ್ಮರಥೋತ್ಸವ ಜರುಗಲಿದ್ದು ರಾತ್ರಿ 9 ಗಂಟೆಗೆ ದೇವರ ರಥವನ್ನ ಕೋಟೆ ಮಾರಿಕಂಬ ದೇವಸ್ಥಾನದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಎಳೆಯಲಾಗುತ್ತದೆ. ರಥೋತ್ಸವದಲ್ಲಿ ಭರ್ಜರಿಯಾಗಿ ಡೋಲುಗಳ ಸಮೇತ ಭಕ್ತಾದಿಗಳು ಆನಂದಿಸಿದ್ದಾರೆ.